ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 20 ವರ್ಷಗಳ ಬಳಿಕ ಪುರಸಭೆ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. 23 ಸದಸ್ಯ ಬಲದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಜೆಡಿಎಸ್ ಬಿಜೆಪಿ ಸದಸ್ಯರನ್ನು ಆಪರೇಷನ್ ಮಾಡುವ ಮೂಲಕ ಶಾಸಕ ಕದಲೂರು ಉದಯ್ ಜೆಡಿಎಸ್ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಿ ಕೈ ತೆಕ್ಕೆಗೆ ಅಧಿಕಾರವನ್ನು ಕೊಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ ಜೆಡಿಎಸ್ನ 6 ಸದಸ್ಯರು ಹಾಗೂ ಬಿಜೆಪಿಯ ಓರ್ವ ಸದಸ್ಯ ಬೆಂಬಲ ನೀಡಿದ ಪರಿಣಾಮ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಕೋಕಿಲ ಅರುಣ್ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಟಿಆರ್ ಪ್ರಸನ್ನಕುಮಾರ್ ಆಯ್ಕೆಯಾದರು. ಕಾಂಗ್ರೆಸ್ ಅಭ್ಯರ್ಥಿ ಕೋಕಿಲ ಅರುಣ್ ಪರ ಕಾಂಗ್ರೆಸ್ 3, ಜೆಡಿಎಸ್ 6, ಪಕ್ಷೇತರ 4, ಬಿಜೆಪಿ 1 ಹಾಗೂ ಶಾಸಕ ಕದಲೂರು ಉದಯ್ ಅವರ ಮತ ಸೇರಿದಂತೆ ಒಟ್ಟು 15 ಮತಗಳು ಬಿದ್ದವು. ಜೆಡಿಎಸ್ ಅಭ್ಯರ್ಥಿ ಶೋಭಾರಾಣಿ ಪರ ಕೇವಲ 8 ಮತಗಳು ಚಲಾವಣೆಯಾಗಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಜೆಡಿಎಸ್ ಮುಖಭಂಗ ಅನುಭವಿಸಿತು. ಮತದಾನದ ವೇಳೆ ಓರ್ವ ಜೆಡಿಎಸ್ ಸದಸ್ಯ ಸುರೇಶ್ ಕುಮಾರ್ ಹಾಗೂ ಸಂಸದ ಎಚ್ಡಿ ಕುಮಾರಸ್ವಾಮಿ ಗೈರಾಗಿದ್ರು. ಕಾಂಗ್ರೆಸ್ಗೆ ಬೆಂಬಲ ನೀಡಿದ ಕಾರಣದಿಂದ ಬಂಡಾಯ ಜೆಡಿಎಸ್ ಸದಸ್ಯ ಟಿಆರ್ ಪ್ರಸನ್ನಕುಮಾರ್ 15 ಮತ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಜೆಡಿಎಸ್ ಅಭ್ಯರ್ಥಿ ಮನೋಜ್ ಕುಮಾರ್ 8 ಮತವನ್ನ ಗಳಿಸಿದರು. ಇವತ್ತು ಕೇವಲ 3 ಸ್ಥಾನಗಳಿಂದ ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖರಿ, ಅಭಿವೃದ್ಧಿಯ ಚಿಂತನೆ ಮತ್ತು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಗಮನಿಸಿ ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ. ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೂರಲಿಂದ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ. ಕೇವಲ 3 ಸ್ಥಾನಗಳು ಈ ಸ್ಥಾನ ಇವತ್ತು 15 ಮತಗಳನ್ನ ಪಡೆಯೋದು ಮುಖಾಂತರ ಅಧ್ಯಕ್ಷರಿಗೂ ಕೂಡ 15 ಮತ, ಉಪಾಧ್ಯಕ್ಷರಿಗೂ ಕೂಡ 15 ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಎಲ್ಲ ಸಹೋದರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ. ಪುರಸಭೆ ಅಧಿಕೃತವಾಗಿ ಯಾರು ಇಷ್ಟು ದಿವಸ ನಾನು ಬಂದಂಥ 14-16 ತಿಂಗಳಿಂದ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ. ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾಯಿದ್ರು. ಇಂದಿನಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ. ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಈ ಒಂದು ಮದ್ದೂರು ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರಸಭೆಗೆ ಮೇಲ್ದರ್ಜೆ ಏರಿಸಿ ಈ ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಶಾಸಕ ಕದಲೂರು ಉದಯ್ ನಾಯಕತ್ವದಲ್ಲಿ ಆಪರೇಷನ್ ಮಾಡಿ ಕಳೆದ 20 ವರ್ಷಗಳ ಬಳಿಕ ಮದ್ದೂರು ಪುರಸಭೆ ಅಧಿಕಾರ ಹಿಡಿದ ಕಾಂಗ್ರೆಸ್ ಸದಸ್ಯರು ಹಾಗೂ ಮುಖಂಡರು ಸಂಭ್ರಮದ ಮೇರೆ ಮೀರಿತ್ತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅರುಣ್ ಕುಮಾರ್, ಅಮರ್ ಬಾಬು ಸೇರಿದಂತೆ 100 ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು.